ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಪ್ರತಿದಿನ ಒಂದೇ ಸಮಯಕ್ಕೆ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಸಾರಿ. ಸಾಧ್ಯ ಆದಷ್ಟು ಒಂದೇ ಸಮಯಕ್ಕೆ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಮಾರ್ನಿಂಗ್ ನೆಟ್ವರ್ಕ್ ಡಿಲೇ ಆಗ್ತಾ ಇರೋದ್ರಿಂದ ಸ್ವಲ್ಪ ಅಪ್ಲೋಡ್ ಮಾಡಬೇಕಾದ್ರೆ ಹೆಚ್ಚು ಟೈಮ್ ತಗೊಳ್ತಾ ಇದೆ. ಮೊದಲನೇ ವಿಷಯ ನೋಡೋಣ. ಸುಪ್ರೀಂ ಕೋರ್ಟ್ ಫ್ಲಾಗ್ಸ್ ಅಟ್ಯಾಕ್ ಆನ್ ಜುಡಿಷಿಯಲ್ ಆಫೀಸರ್ಸ್ ಆಸ್ ಥ್ರೆಟ್ ಟು ರೂಲ್ ಆಫ್ ಲಾ. ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆ ಅಂತಂದರೆ, ಮಾಲ್ಡಾ ಅನ್ನುವಂಥ ಪ್ರದೇಶದಲ್ಲಿ 7 ನ್ಯಾಯಾಂಗ ಅಧಿಕಾರಿಗಳನ್ನು, ಒಂದು ಗುಂಪು, ಮಾಬ್ ಅಂತ ಕರಿತೇವೆ, ನ್ಯಾಯಾಂಗ ಅಧಿಕಾರಿಗಳನ್ನು 9 ಗಂಟೆಗಳಿಗೂ ಹೆಚ್ಚು ಕಾಲ ಆಹಾರ ನೀರಿಲ್ಲದೆ ಘೇರಾವ್ ಹಾಕೋದು ಅಂತ ಹೇಳ್ತಾರಲ್ವ, ದಿಗ್ಬಂಧನದಲ್ಲಿ ಇರಿಸಿತ್ತು. ಇದು ಯಾವಾಗ ಆಗಿರೋದು? ಮತದಾರರ ಪಟ್ಟಿ ಪರಿಷ್ಕರಣೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಹೆಸರುಗಳು ಕೈಬಿಟ್ಟು ಹೋಗ್ತಾ ಇದೆ. ಅದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಜುಡಿಷಿಯಲ್ ಆಫೀಸರ್ಸ್ ಹೋಗಿದ್ದಾರೆ, ಅವರಿಗೆ ಮುಖ್ಯವಾಗಿ ದಿಗ್ಬಂಧನ ಹಾಕಿದ್ದಾರೆ. ಇಲ್ಲಿ ಪಶ್ಚಿಮ ಬಂಗಾಳದ ಮಾಲ್ಡಾದಲ್ಲಿ ಸುಪ್ರೀಂ ಕೋರ್ಟ್ ಇದನ್ನು ಕಟುವಾಗಿ ಟೀಕೆ ಮಾಡ್ತಾ ಇದೆ. ಅಂದರೆ ದ ಸುಪ್ರೀಂ ಕೋರ್ಟ್ ಟರ್ಮ್ ದ ಆಕ್ಟ್ ಅ ಬ್ರಾಜನ್ ಅಟೆಂಪ್ಟ್ ಟು ಇಂಟಿಮಿಡೇಟ್ ದ ಜುಡಿಷಿಯರಿ. ನ್ಯಾಯಾಂಗವನ್ನೇ ಬೆದರಿಸುವಂತಹ ಪ್ರಯತ್ನ ಇದು. ಸ್ಟೇಟೆಡ್ ದ್ಯಾಟ್ ಸಚ್ ಆಕ್ಟ್ಸ್ ಚಾಲೆಂಜ್ ದಿ ಕೋರ್ಟ್ಸ್ ಅಥಾರಿಟಿ ಎಂಟೈರ್ ಜುಡಿಷಿಯಲ್ ಪ್ರೊಸೆಸ್. ನ್ಯಾಯಾಂಗದ ಅಧಿಕಾರ ಮತ್ತು ಪ್ರಕ್ರಿಯೆ ಎಲ್ಲದಕ್ಕೂ ಒಡ್ಡದಂತಹ ಒಂದು ಸವಾಲು ಇದು ಅಂತ ಸುಪ್ರೀಂ ಕೋರ್ಟ್ ಇಲ್ಲಿ ಹೇಳ್ತಾ ಇದೆ. ಇನ್ನು ದೀಸ್ ಆಫೀಸರ್ಸ್ ವರ್ ಆಕ್ಟಿಂಗ್ ಆಸ್ ಎಲೆಕ್ಷನ್ ರಿಜಿಸ್ಟ್ರೇಷನ್ ಆಫೀಸರ್ಸ್. ಚುನಾವಣಾ ನೋಂದಣಿ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಇಂಟಿಮಿಡೇಷನ್ ಕ್ಯಾನ್ ಇಂಟರ್ಫಿಯರ್ ವಿತ್ ದಿ ಫೇರ್ adjudication and transparency required for free and fair election. ಸರಿಯಾದ ರೀತಿಯಲ್ಲಿ ಮುಕ್ತವಾಗಿ ನ್ಯಾಯೋಚಿತವಾಗಿ ಚುನಾವಣೆಗಳು ನಡಿಬೇಕು. ಆದರೆ ಇಂಥ ಆಫೀಸರ್ಗಳ ಮೇಲೆ ಆಗುವಂತಹ ಹಲ್ಲೆ ಇರಬಹುದು ಅಥವಾ ಈ ಥರ ಗೆರಾವ್ ಹಾಕೋದಿರಬಹುದು, ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಚುನಾವಣಾ ಪ್ರಕ್ರಿಯೆ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಅಂತ ಹೇಳ್ತಾ ಇದ್ದಾರೆ. ಫೇಲ್ಯೂರ್ ಆಫ್ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್. ಕೋರ್ಟು ಏನು ಹೇಳ್ತಾ ಇದೆ ಅಂತಂದರೆ, ದ ಕೋರ್ಟ್ ನೋಟೆಡ್ ಕಂಪ್ಲೀಟ್ ಫೇಲ್ಯೂರ್ ಆಫ್ ದಿ ಸಿವಿಲ್ ಆ್ಯಂಡ್ ಪೊಲೀಸ್ ಅಡ್ಮಿನಿಸ್ಟ್ರೇಷನ್. ರಾಜ್ಯ ಸರ್ಕಾರ ಈ ಒಂದು ಅಡ್ಮಿನಿಸ್ಟ್ರೇಷನ್ನಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿಬಿಟ್ಟಿದೆ. ಅಲ್ಲಿನ ನಾಗರಿಕ ಮತ್ತು ಪೊಲೀಸ್ ಆಡಳಿತ ಸಂಪೂರ್ಣವಾಗಿ ಯಾವುದೇ ರೀತಿ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ. ದ ಡಿಲೇ ಇನ್ ರೆಸ್ಕ್ಯೂ ರೈಸ್ಡ್ ಸೀರಿಯಸ್ ಕನ್ಸರ್ನ್ಸ್ ಫಾರ್ ದಿ ಸ್ಟೇಟ್ಸ್ ಲಾ ಆ್ಯಂಡ್ ಆರ್ಡರ್. ಅಂದರೆ ಈಗ ಜುಡಿಷಿಯಲ್ ಆಫೀಸರ್ಸ್ ಹೋಗಿರ್ತಾರೆ, ಅವರ ರಕ್ಷಣೆಯಲ್ಲಿ ಈಗ ವಿಳಂಬ ಆಗಿಬಿಟ್ಟಿದೆ. ಹಾಗಾದರೆ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಯಾವ ಥರ ಇದೆ, ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ವಾ ಹಾಗಾದರೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. The court observed that this act amounts to criminal contempt because it attempts to create fear and obstruct the delivery of justice. ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಒಂದು ವಿಷಯ ಬರುತ್ತೆ, ನೀವು ಕೇಳಿರಬಹುದು ಮೊದಲು. ನ್ಯಾಯಾಂಗ ನಿಂದನೆ ಅಂತ ಕರೀತಾರೆ. ನ್ಯಾಯಾಧೀಶರನ್ನು ಟೀಕಿಸಿದರೆ ನಿಂದನೆ ಆಗೋದಿಲ್ಲ, ಆದರೆ ನ್ಯಾಯಾಲಯದ ಘನತೆಯನ್ನು ಕುಗ್ಗಿಸೋದು ಅಥವಾ ನ್ಯಾಯದಾನದ ಪ್ರಕ್ರಿಯೆ, ಈ ಥರ ಒಂದು ತೀರ್ಪುಗಳನ್ನು ಕೊಡಬೇಕಾದ್ರೆ ಅದಕ್ಕೆ ಅಡ್ಡಿಪಡಿಸಿದರೆ ಕ್ರಿಮಿನಲ್ ನ್ಯಾಯಾಂಗ ನಿಂದನೆ ಅಂತ ಕರೀತಾರೆ. ಮತ್ತು ಸಂವಿಧಾನದ 129 ಅಡಿಯಲ್ಲಿ ಸುಪ್ರೀಂ ಕೋರ್ಟಿಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಸಂಬಂಧಪಟ್ಟ ಹಾಗೆ ಶಿಕ್ಷೆ ಕೊಡುವಂಥ ಅಧಿಕಾರ ಸಹ ಇಲ್ಲಿ ಕೋರ್ಟ್ ಏನು ಹೇಳ್ತಾ ಇದೆ, ಈ ಕೃತ್ಯ ಘೇರಾವ್ ಹಾಕಿರೋದು ಕ್ರಿಮಿನಲ್ ನ್ಯಾಯಾಂಗ ನಿಂದನೆಗೆ ಸಮ ಇದು. ಯಾಕಂತಂದರೆ ಅಟೆಂಪ್ಟ್ಸ್ ಟು ಕ್ರಿಯೇಟ್ ಫಿಯರ್, ಜಸ್ಟಿಸನ್ನು ಡೆಲಿವರಿ ಮಾಡಬೇಕಾದ್ರೆ ಇದು ಭಯವನ್ನು ಹುಟ್ಟಿಸ್ತಾ ಇದೆ, ಅಡ್ಡಿಪಡಿಸ್ತಾ ಇದ್ದಾರೆ, ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಅನ್ನುವಂಥ ಕಾನ್ಸೆಪ್ಟ್ ನಮ್ಮ ಸರ್ಕಾರದಲ್ಲಿ ಬಹುಮುಖ್ಯವಾದ 3 ಅಂಗಗಳು ಯಾವ್ದ್ಯಾವುದು? ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಕರಿತೇವೆ. ಉಳಿದ 2 ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಚರ್, ಕಾರ್ಯಾಂಗ ಮತ್ತು ಶಾಸಕಾಂಗದ ಒತ್ತಡ ಇಲ್ಲದೆ ನ್ಯಾಯಾಲಯ ಅಥವಾ ನ್ಯಾಯಾಧೀಶರು ಕೆಲಸ ಮಾಡಬೇಕು ಅಲ್ವಾ. ತೀರ್ಪನ್ನು ಕೊಡಬೇಕಾದ್ರೆ ಭಯ ಇರಬಾರ್ದು, ಭಯ ಇಲ್ಲದೆ ಇರೋ ಥರ ಅವರಿಗೆ ರಕ್ಷಣೆ ಇರಬೇಕು. ಆದರೆ ಈ ಘಟನೆಯಲ್ಲಿ ಆ ಜುಡಿಷಿಯಲ್ ಆಫೀಸರ್ಗಳನ್ನೇ ದಿಗ್ಬಂಧದಲ್ಲಿ ಇರಿಸಿರೋದು ಜುಡಿಷಿಯಲ್ ಇಂಡಿಪೆಂಡೆನ್ಸಿಗೆ ಧಕ್ಕೆ ತರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಜುಡಿಷಿಯಲ್ ಇಂಡಿಪೆಂಡೆನ್ಸಿಗೆ ಇನ್ನೊಂದು ಉದಾಹರಣೆ ಅಂತಂದರೆ, ಯಾವುದೊಬ್ಬ ರಾಜಕಾರಣಿ ಇರ್ತಾರೆ, ಅವ್ರ ವಿರುದ್ಧ ತೀರ್ಪು ಕೊಡಬೇಕಾದ್ರೆ ನ್ಯಾಯಾಧೀಶರಿಗೆ ಮುಂದೆ ಇವರಿಗೆ ಶಿಕ್ಷೆ ಕೊಟ್ಟರೆ ನನ್ನ ಕುಟುಂಬಕ್ಕೆ ಏನಾದರೂ ಆಗುತ್ತಾ, ಆ ಸುರಕ್ಷತೆಯ ಭಯ ಇರಬಾರ್ದು. ಇಂಡಿಪೆಂಡೆಂಟ್ ಆಗಿ ಅವರು ನ್ಯಾಯವನ್ನು ಎತ್ತಿ ಹಿಡಿಬೇಕು. ಮತ್ತು ಚುನಾವಣೆ ಸಂದರ್ಭದಲ್ಲಿ ಈಗ
ಅವರನ್ನ ಚುನಾವಣಾ ನೋಂದಣಿ ಅಧಿಕಾರಿಗಳನ್ನಾಗಿ ನೇಮಿಸ್ತಾ ಇದ್ದಾರೆ, ನ್ಯಾಯಾಂಗ ಜುಡಿಷಿಯಲ್ ಆಫೀಸರ್ಗಳನ್ನ. ಯಾಕಂದ್ರೆ ಇವರು ಯಾವುದೇ ಪಕ್ಷಪಾತ ಇಲ್ಲದೆ ದೂರುಗಳನ್ನ ಇತ್ಯರ್ಥಪಡಿಸ್ತಾರೆ ನಂಬಿದ್ದಾರೆ. ಎಲೆಕ್ಷನ್ ಕಮಿಷನ್ನಿಗೂ ಮತ್ತೆ ಈ ಕಡೆ ವೆಸ್ಟ್ ಬೆಂಗಾಲ್ ಸ್ಟೇಟ್ ಗೌರ್ಮೆಂಟಿಗೂ ಬರ್ತಾ ಇಲ್ಲ, ಅಂತಂದ್ರೆ ಅವ್ರ ನಡುವೆ ಅಸಮಾಧಾನ ಇದೆ. ಹೀಗಾಗಿನೇ ಪಾಪ ಜುಡಿಷಿಯರಿ ಮಿಡ್ಲಲ್ಲಿ ಇಂಟರ್ಫಿಯರ್ ಆಗಿ ಜುಡಿಷಿಯಲ್ ಆಫೀಸರ್ಗಳನ್ನ ನೇಮಕ ಮಾಡಿತ್ತು. ಅಂದರೆ ಈಗ ಅಂಥ ಆಫೀಸರ್ಗಳನ್ನೇ ಅವರಿಗೆ ಸಮಸ್ಯೆ ಎದುರಾಗ್ತಾ ಇದೆ. ಹಾಗಾಗಿ ಇವರ ಮೇಲೆ, ಇಂತಹ ಜುಡಿಷಿಯಲ್ ಆಫೀಸರ್ಗಳ ಮೇಲೆ ದಾಳಿ ಆಗಿರೋದು ಇಡೀ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಸಿಸ್ಟಮ್ ಮೇಲೆ ಆಗಿರುವಂತಹ ದಾಳಿ. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಸ್ಲೋಸ್ ಡ್ಯೂ ಟು ವೆಸ್ಟ್ ಏಷಿಯಾ ಕ್ರೈಸಿಸ್. ವೆಸ್ಟ್ ಏಷ್ಯಾ ಕ್ರೈಸಿಸ್ ಅಂತಂದ್ರೆ ಏನು, ಪ್ರತಿದಿನ ಕೇಳ್ತಾ ಇರೋದೆ. ಅದರಿಂದಾಗಿ ಭಾರತದ ಉತ್ಪಾದನಾ ವಲಯ, ಅದರ ಸೂಚ್ಯಂಕ ಯಾವುದು, ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್. ಇದನ್ನ ಸಹ ನೋಡಿದ್ವಿ, ಮತ್ತೊಂದು ಸಾರಿ ಹೇಳ್ತೇನೆ ಬೇಕಿದ್ರೆ ಆಮೇಲೆ. ಉತ್ಪಾದನಾ ವಲಯದ ಸೂಚ್ಯಂಕ ಪರ್ಚೇಸಿಂಗ್ ಮ್ಯಾನೇಜರ್ ಇಂಡೆಕ್ಸ್ ಫೆಬ್ರವರಿಯಲ್ಲಿ 56.9 ಇತ್ತು, ಅದು ಮಾರ್ಚ್ನಲ್ಲಿ 53.9ಕ್ಕೆ ಇಳಿದಿದೆ. ಅಂತಂದ್ರೆ 45 ತಿಂಗಳಲ್ಲಿ, ಅಂತಂದ್ರೆ 4 ವರ್ಷಗಳಲ್ಲಿ ಕಂಡಂತಹ ಅತ್ಯಂತ ಕನಿಷ್ಠ ಮಟ್ಟ ಅಂತ ಹೇಳ್ತಾ ಇದ್ದಾರೆ. ದ ಕಾನ್ಫ್ಲಿಕ್ಟ್ ಇನ್ವಾಲ್ವಿಂಗ್ ಇರಾನ್ ಅಂಡ್ ಇಸ್ರೇಲ್ ಹ್ಯಾಸ್ ಲೆಡ್ ಟು ಹೈಯರ್ ಇನ್ಪುಟ್ ಕಾಸ್ಟ್, supply chain disruptions, market uncertainty. This has negatively impacted new orders and industrial output. ಏನು ಹೇಳ್ತಾ ಇದ್ದಾರೆ, ಕಚ್ಚಾ ವಸ್ತುಗಳು ಅವುಗಳ ಬೆಲೆ ಏರಿಕೆ ಆಗ್ತಾ ಇದೆ, ಪೂರೈಕೆಯಲ್ಲಿ ಅಡಚಣೆ ಉಂಟಾಗ್ತಾ ಇದೆ, ಮತ್ತು ಮಾರ್ಕೆಟನ್ನು ನಾವು ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅನ್ಸರ್ಟಿನಿಟಿ ಜಾಸ್ತಿ ಆಗ್ತಾ ಇದೆ. ಇದರಿಂದಾಗಿ ಹೊಸ ಆರ್ಡರ್ ಇರಬಹುದು, ಮತ್ತು ಉತ್ಪಾದನೆ ಮೇಲೆ ಒಂಥರ ನೆಗೆಟಿವ್ ಇಂಪ್ಯಾಕ್ಟ್, ಕೆಟ್ಟ ಪರಿಣಾಮ ಉಂಟಾಗಿದೆ ಅಂತ ಹೇಳ್ಬೋದು. ಮತ್ತು ಅಲ್ಯೂಮಿನಿಯಂ, ಉಕ್ಕು, ಇಂಧನ, ರಾಸಾಯನಿಕ, ರಬ್ಬರ್ ಇವೆಲ್ಲ ಮುಖ್ಯವಾದಂಥ ರಾ ಮಟೀರಿಯಲ್ಸ್. ಈ ಉತ್ಪನ್ನಗಳ ಬೆಲೆ, ಈ ವಸ್ತುಗಳ ಬೆಲೆ ಕಳೆದ 3.5 ವರ್ಷಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣಕ್ಕೆ ಏರಿಕೆ ಆಗ್ತಾ ಇದೆ. ಇದರಿಂದಾಗಿ ಕಂಪನಿಗಳ ಲಾಭದ ಪ್ರಮಾಣ ಕುಗ್ತಾ ಇದೆ. ಸ್ಕ್ವೀಸಿಂಗ್ ದ ಪ್ರಾಫಿಟ್ ಮಾರ್ಜಿನ್ ಆಫ್, ಅಂದರೆ ಫಸ್ಟು ರಾ ಮಟೀರಿಯಲ್ ಬೇಕು ಅಲ್ವಾ, ಕಚ್ಚಾ ವಸ್ತುಗಳು ಬೇಕು. ಕಚ್ಚಾ ವಸ್ತುಗಳ ಬೆಲೆ ತುಂಬ ಏರಿಕೆ ಆಗ್ತಾ ಇದೆ. ಕಂಪನಿಗಳು ಅದನ್ನು ಪರ್ಚೇಸ್ ಮಾಡಿ ಸಿದ್ಧ ವಸ್ತುಗಳು ಅಂತ ಕರಿತೇವೆ, ಏನು ಫೈನಲ್ ಪ್ರಾಡಕ್ಟ್ ಅಂತ ಕರಿತೇವೆ, ಅದನ್ನು ತಯಾರು ಮಾಡುತ್ತೆ. ಫೈನಲ್ ಪ್ರಾಡಕ್ಟಿಗೆ ಸಂಬಂಧಪಟ್ಟ ಹಾಗೆ ಬೇಡಿಕೆ ಇದ್ದರೆ ಮಾತ್ರ ಅದು ಮಾರಾಟ ಆಗುತ್ತೆ. ಆ ಪ್ರಾಡಕ್ಟಿನ ಒಂದು ಡಿಮ್ಯಾಂಡ್ ಇದ್ದರೆ ಮಾತ್ರ ಅದು ಮಾರಾಟ ಆಗುತ್ತೆ, ಇಲ್ಲದೆ ಇದ್ದರೆ ಕಂಪ್ನಿಗಳಿಗೆ ಅದು ಲಾಸ್ ಆಗುತ್ತೆ. ರಾ ಮಟೀರಿಯಲ್ ಕಾಸ್ಟ್ ಏರ್ತಾ ಇದೆ, ಆದರೆ ಅದೇ ತರಹ ಬೇಡಿಕೆ ಈ ಕಡೆ ಕ್ರಿಯೇಟ್ ಆಗ್ತಾ ಇಲ್ಲ, ಕಾಸ್ಟ್ ಜಾಸ್ತಿ ಆಗ್ತಾ ಇದೆ, ಡಿಮ್ಯಾಂಡ್ ಅದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ. ಹೀಗಾಗಿ ಕಂಪ್ನಿಗಳಿಗೆ ಲಾಸ್ ಆಗ್ತಾ ಇದೆ, ಲಾಭದ ಪ್ರಮಾಣ ಕುಗ್ತಾ ಇದೆ. ಇನ್ನು ಡಿಮ್ಯಾಂಡ್ ಸ್ಲೋ ಡೌನ್, ಗ್ರೋತ್ ಇನ್ ನ್ಯೂ ಆರ್ಡರ್ಸ್ ಆ್ಯಂಡ್ ಪ್ರೊಡಕ್ಷನ್ ಸ್ಲೋ ಟು ಲೆವೆಲ್ಸ್ ನಾಟ್ ಸೀನ್ ಸಿನ್ಸ್ ಮಿಡ್ 2020. ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಜಾಸ್ತಿ ಕಂಡು ಬರ್ತಾ ಇರೋದ್ರಿಂದ ಬೆಳವಣಿಗೆ, ಹೊಸ ಆರ್ಡರ್ ಡಿಮ್ಯಾಂಡ್ನಲ್ಲಿ ಅತ್ಯಂತ ಕಡಿಮೆ ಮಟ್ಟಕ್ಕೆ ತಲುಪಿದೆ ಅಂತ ಹೇಳಬಹುದು ಮಾರ್ಕೆಟು. ಬೋತ್ ಕನ್ಸ್ಯೂಮರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್ ಆರ್ ಬಿಕಮಿಂಗ್ ಮೋರ್ ಕಾಶಿಯಸ್ ಡ್ಯೂ ಟು ಗ್ಲೋಬಲ್ ಇನ್ಸ್ಟೆಬಿಲಿಟಿ. ಎಲ್ಲ ಕಡೆ ಈಗ ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಆಗಿರೋದ್ರಿಂದ ಕನ್ಸ್ಯೂಮರ್ಸ್, ಗ್ರಾಹಕರು ಇರಬಹುದು, ಮತ್ತು ಇನ್ವೆಸ್ಟರ್ಸ್ ತುಂಬ ಎಚ್ಚರಿಕೆಯಿಂದ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ನಿಧಾನವಾಗಿ ಡಿಸಿಷನನ್ನು ಕೈಗೊಳ್ತಾ ಇದ್ದಾರೆ. ಸರ್ಕಾರ ಏನು ಮಾಡಿದೆ ಹಾಗಾದರೆ, to cushion the impact, the government has announced full customs duty exemptions on critical petrochemical products until June 30, 2026 to reduce cost pressures. ಇಂದಾಗುವಂತಹ ಕಾಸ್ಟ್ ಪ್ರೆಷರನ್ನು, ಬೆಲೆ ಏರಿಕೆಯನ್ನು ತಡಿಲಿಕ್ಕೆ ಸರ್ಕಾರ ಪ್ರಮುಖವಾದಂತಹ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲೆ ಕಸ್ಟಮ್ಸ್ ಸುಂಕವನ್ನು ವಿನಾಯಿತಿಗೊಳಿಸ್ತಾ ಇದೆ, ಡ್ಯೂಟಿ ಎಕ್ಸೆಂಪ್ಷನ್ ಕೊಡ್ತಾ ಇದೆ. ಇಲ್ಲಿ ಮೊದಲೇ ನಾನು ಹೇಳಿದಾಗೆ PMI ಅಂತ ಒಂದು ಶಬ್ದ ಬಂದಿತ್ತು, ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಅಂತ. ಅದು ಈಗ ಇಳಿಕೆಯನ್ನು ಕಾಣ್ತಾ ಇದೆ ಅಂತ ಹೇಳಿದ್ದೇವೆ. ಏನು PMI ಅಂತಂದರೆ ಉತ್ಪಾದನೆ ಮತ್ತು ಸೇವಾ ವಲಯದ ಆರ್ಥಿಕ ಆರೋಗ್ಯ, ಅಂದರೆ ಎಕನಾಮಿಕ್ ಹೆಲ್ತ್, ಇದನ್ನು ಅಳೆಯುವಂಥ ಒಂದು ಸೂಚ್ಯಂಕ. ಇದರ ರೇಂಜು 0 ಇಂದ 100 ತನಕ ಇರುತ್ತೆ. 0ದಲ್ಲಿ 50ಕ್ಕಿಂತ ಜಾಸ್ತಿ, 0 ಇಂದ 50, 50ರಿಂದ 100 ಈ ಥರ ಕನ್ಸಿಡರ್ ಮಾಡಿದರೆ 50 ಅನ್ನೋದೊಂದು ಮಿಡ್ಲ್ ವ್ಯಾಲ್ಯೂ. 50ಕ್ಕಿಂತ ಹೆಚ್ಚಿದ್ರೆ ಆ ಒಂದು ಸೆಕ್ಟರ್, ಆ ವಲಯ ವಿಸ್ತರಿಸ್ತಾ ಇದೆ ಅಂತ, ಎಕ್ಸ್ಪ್ಯಾನ್ಷನ್ ಇದೆ, ಗ್ರೋತ್ ಆಗ್ತಾ ಇದೆ ಅಂತ. 50ಕ್ಕಿಂತ ಕಡಿಮೆ ಇದೆ ಅಂತಂದರೆ ಕಾಂಟ್ರಾಕ್ಷನ್, ಆ ವಲಯ ಕುಸಿತಾ ಇದೆ. 50 ಆಗಿದ್ರೆ ಏನೂ ಬದಲಾವಣೆ ಆಗ್ತಾ ಇಲ್ಲ, ನೋ ಚೇಂಜ್ ಅಂತ ಹೇಳ್ತೇವೆ. ಮಾರ್ಚ್ನಲ್ಲಿ 53.9ಕ್ಕೆ ಒಂದು ತಲುಪಿದೆ. ಅಂದರೆ ಬೆಳವಣಿಗೆ, ಗ್ರೋತ್ ಸ್ವಲ್ಪ ಸ್ಲೋ ಆಗಿದೆ, ಆದರೆ ಟೋಟಲ್ ಆಗಿ ಓವರ್ ಆಲ್ ಆಗಿ ನಾವು ಎಕ್ಸ್ಪ್ಯಾನ್ಷನ್ ಝೋನ್ನಲ್ಲೇ ಇದ್ದೇವೆ ಅಂತ ಹೇಳ್ಬೋದು.
ಸಾರಿ. ಇದರ ಮುಂದಿನ ವಿಚಾರ, NCERT ಗೆಟ್ಸ್ ಡೀಮ್ಡ್ ಯೂನಿವರ್ಸಿಟಿ ಸ್ಟೇಟಸ್. ಡೀಮ್ಡ್ ವಿಶ್ವವಿದ್ಯಾಲಯ, ಈ ಶಬ್ದವನ್ನ ಕೆಲವರು ಕೇಳಿರಬಹುದು, ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ಹೇಳ್ತೇನೆ ನೋಡಿ. ಡೀಮ್ಡ್ ವಿಶ್ವವಿದ್ಯಾಲಯ ಅಂತಂದ್ರೆ ಏನು ಅಂತಂದ್ರೆ, ಸಾಮಾನ್ಯವಾಗಿ ಒಂದು ವಿಶ್ವವಿದ್ಯಾಲಯವನ್ನ ಶಾಸಕಾಂಗದ ಕಾಯ್ದೆಯ ಮೂಲಕ ಸ್ಥಾಪಿಸ್ತಾರೆ. ಆದರೆ ಯಾವುದಾದ್ರೂ ಒಂದು ನಿರ್ದಿಷ್ಟವಾದ ಕ್ಷೇತ್ರದಲ್ಲಿ ಉನ್ನತ ಮಟ್ಟದ ಸಾಧನೆ ಮಾಡ್ತಾ ಇರುವಂತಹ ಸಂಸ್ಥೆಗೆ ಕೇಂದ್ರ ಸರ್ಕಾರ UGC ಸಲಹೆ ಮೇರೆಗೆ ಡೀಮ್ಡ್ ಸ್ಥಾನಮಾನವನ್ನು ಕೊಡುತ್ತೆ. ಡೀಮ್ಡ್ ಸ್ಥಾನಮಾನ ಕೊಟ್ಟರೆ ಏನು, ಆ ಒಂದು ಡೀಮ್ಡ್ ಸ್ಥಾನಮಾನ ಸಿಕ್ಕಿದ್ರೆ ಆ ಒಂದು ಸಂಸ್ಥೆಗೆ ಅದರದ್ದೇ ಆದ ಸಿಲೆಬಸ್, ಸ್ವಂತ ಪಠ್ಯಕ್ರಮವನ್ನು ರೂಪಿಸಬಹುದು, ಪರೀಕ್ಷೆ ನಡೆಸಬಹುದು, ಮತ್ತೆ ಡಿಗ್ರಿ ಪದವಿಯನ್ನು ಕೊಡುವ ಆಟೋನಮಿ ಸಹ ಇರುತ್ತೆ. ಬೆಂಗಳೂರಿನ IISc ಇದೆಯಲ್ವಾ, ಇದು ಸಹ ಒಂದು ಡೀಮ್ಡ್ ಯೂನಿವರ್ಸಿಟಿ. ಈಗ NCERT ಸಹ ಡೀಮ್ಡ್ ಯೂನಿವರ್ಸಿಟಿ ಅಂತ ಹೇಳ್ತಾ ಇದ್ದಾರೆ. ದ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಹ್ಯಾಸ್ ಗ್ರಾಂಟೆಡ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಸ್ಟೇಟಸ್ ಟು NCERT. ದಿಸ್ ಅಲೌಸ್ ದಿ ಇನ್ಸ್ಟಿಟ್ಯೂಷನ್ ಟು ಇಂಡಿಪೆಂಡೆಂಟ್ಲಿ ಆಫರ್ ಕೋರ್ಸಸ್, ಅವಾರ್ಡ್ ಇಟ್ಸ್ ಓನ್ ಡಿಗ್ರೀಸ್. ಅದರದ್ದೇ ಆದಂತಹ ಸ್ವತಂತ್ರ ಪದವಿಗಳನ್ನು, ಡಿಗ್ರಿಗಳನ್ನು ಕೊಡಬಹುದು, ಕೋರ್ಸ್ಗಳನ್ನು ಅದೇ ಫಾರ್ಮ್ ಮಾಡಬಹುದು. ಅಪ್ರೂವಲ್ ಆ್ಯಂಡ್ ಸ್ಕೋಪ್. ಸ್ಟೇಟಸ್ ವಾಸ್ ಅಪ್ರೂವ್ಡ್ ಬೈ ದಿ UGC, ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್, ಅದು ಅಪ್ರೂವ್ ಮಾಡ್ತಾ ಇದೆ. ಬೇಸ್ಡ್ ಆನ್ ಎಕ್ಸ್ಪರ್ಟ್ ಪ್ಯಾನೆಲ್ ರಿವ್ಯೂಸ್, ಇಟ್ ಅಪ್ಲೈಸ್ ಟು NCERT ಹೆಡ್ ಕ್ವಾರ್ಟರ್ಸ್ ಆ್ಯಂಡ್ 6 ರೀಜನಲ್ ಇನ್ಸ್ಟಿಟ್ಯೂಟ್ಸ್ ಆಫ್ ಎಜುಕೇಷನ್ಸ್ ಆಫ್ ಇಂಡಿಯಾ. ಅಂದರೆ ಅದರ ಹೆಡ್ ಕ್ವಾರ್ಟರ್ ನವದೆಹಲಿಯಲ್ಲಿ ಇರೋದು, ಮತ್ತು ಬೇರೆ ಬೇರೆ ಕಡೆ ಅಂತಂದರೆ ಸುಮಾರು 6 ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಗಳಿದೆ, ಅದರದ್ದೇ NCERT ಇದೆ, ಅಲ್ಲೂ ಇದು ಅನ್ವಯ ಆಗುತ್ತೆ. ಮತ್ತು ಇನ್ಮೇಲೆ NCERT will now start PhD and advanced research programs. ಸಂಶೋಧನಾ ಕಾರ್ಯಕ್ರಮ, PhD ಕೋರ್ಸ್ಗಳನ್ನು ಆರಂಭ ಮಾಡುತ್ತೆ. ಏಮ್ ಇಸ್ ಟು ಸ್ಟ್ರೆಂಥನ್ ಹೈ ಲೆವೆಲ್ ಅಕಾಡೆಮಿಕ್ ರಿಸರ್ಚ್ ವಿತ್ ಇನ್ ದಿ ಇಂಡಿಯನ್ ಎಜುಕೇಷನ್ ಸೆಕ್ಟರ್. ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉನ್ನತ ಮಟ್ಟದ ಶೈಕ್ಷಣಿಕ ಸಂಶೋಧನೆಯನ್ನು ಬಲಪಡಿಸೋದು ಗುರಿ. ಮತ್ತು ರೆಸ್ಟ್ರಿಕ್ಷನ್ಸ್ ಆನ್ ಕಮರ್ಷಿಯಲೈಸೇಷನ್. ಈಗ ಡೀಮ್ ಟು ಬಿ ಯೂನಿವರ್ಸಿಟಿ ಅಂತ ಆದಮೇಲೆ ಪ್ರಾಫಿಟ್ ಮೇಕಿಂಗ್ ಆಕ್ಟಿವಿಟಿ, ತುಂಬ ಲಾಭದಾಯಕ ವಾಣಿಜ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋ ಹಾಗಿಲ್ಲ. ಆಲ್ ನ್ಯೂ ಕೋರ್ಸಸ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಮಸ್ಟ್ ಸ್ಟ್ರಿಕ್ಟ್ಲಿ ಫಾಲೋ ದಿ ಸ್ಟ್ಯಾಂಡರ್ಡ್ ಸೆಟ್ ಬೈ ದಿ UGC. ಎಲ್ಲ ಕೋರ್ಸ್ಗಳು ವಿಸ್ತರಣೆ ಏನೇನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ ಎಲ್ಲ UGC ನಿಯಮಗಳಿಗೆ ಅನುಗುಣವಾಗಿರಬೇಕು. ಮತ್ತು ಇಂತಹ ಯೂನಿವರ್ಸಿಟಿಗಳಿಗೆ 2 ತರಹದ ಸಂಸ್ಥೆಗಳು ಬಂದು ಆವಾಗವಾಗ ಚೆಕ್ ಮಾಡ್ತಾ ಇರುತ್ತೆ. ನಿಮ್ಮ ಕಾಲೇಜಲ್ಲೂ ನೀವು ಕೇಳಿರಬಹುದು, NAC ಗ್ರೇಡ್ ಅಂತ ಕೊಡ್ತಾರೆ, ಅಥವಾ NBA ಅಂತಿರುತ್ತೆ. ಕ್ವಾಲಿಟಿ ಅಶ್ಯೂರೆನ್ಸ್. ಇನ್ಸ್ಟಿಟ್ಯೂಷನ್ ಮಸ್ಟ್ ಆಬ್ಟೇನ್ ಮ್ಯಾಂಡೇಟರಿ ಅಕ್ರೆಡಿಟೇಷನ್ ಫ್ರಮ್ NAC ಆ್ಯಂಡ್ NBA. ದಿಸ್ ಎನ್ಶೋರ್ಸ್ ದ್ಯಾಟ್ ಎಜುಕೇಷನ್ ಪ್ರೊವೈಡ್ಸ್ ಮೀಟ್ಸ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್. ಕೊಡ್ತಾ ಇರುವಂಥ ಶಿಕ್ಷಣ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮಟ್ಟದ ಮಾನದಂಡಗಳನ್ನು ಕಾಯ್ದುಕೊಳ್ತಾ ಇದೆಯಾ ತಿಳ್ಕೊಳ್ಳಿಕ್ಕೆ NAC ಮತ್ತು NBA ಸಂಸ್ಥೆಗಳಿಂದ ಮಾನ್ಯತೆಯನ್ನು ಪಡಿಬೇಕಾಗುತ್ತೆ. ಅಂದರೆ ಅಕ್ರೆಡಿಟೇಷನ್ ಅಂತ ಕರೀತಾರೆ. NAC ಅಂತಂದರೆ ನೀವು ಕೇಳಿರಬಹುದು, NAC ಗ್ರೇಡ್. NBA ಅಂತಂದರೆ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್. NAC ಏನು ಮಾಡುತ್ತೆ, ಇಡೀ ಸಂಸ್ಥೆ, ಎಂಟೈರ್ ಇನ್ಸ್ಟಿಟ್ಯೂಷನ್ನಿನ ಶೈಕ್ಷಣಿಕ ಗುಣಮಟ್ಟವನ್ನು ಅಳೆಯೋದು. NBA ಅಂತಂದರೆ ಈಗ ತಾಂತ್ರಿಕ ಮತ್ತು ವೃತ್ತಿಪರ ಕೋರ್ಸ್ಗಳು, ಪ್ರೊಫೆಷ್ನಲ್ ಮತ್ತು ಟೆಕ್ನಿಕಲ್ ಕೋರ್ಸ್ಗಳು ಅಂತ ಇರ್ತಾವಲ್ವ, ಅದರ ಗುಣಮಟ್ಟವನ್ನು ಅಳೆಯೋದು NBA. ಮತ್ತು ಈ ಥರ ಆಟೋನಮಿ ಸಿಕ್ಕಿದ್ರೆ ಏನು ಉಪಯೋಗ? ಈಗ ಸ್ವಾಯತ್ತತೆ ಸಿಕ್ಕಿದಾಗ ತಕ್ಷಣವೇ ಅದು ತನ್ನ ಪಠ್ಯಕ್ರಮವನ್ನು, ಸಿಲೆಬಸ್ಸನ್ನು ಬದಲಿಸ್ಕೊಳ್ಬಹುದು. ಸರ್ಕಾರದ ಅನುಮತಿ, ಪರ್ಮಿಷನಿಗೋಸ್ಕರ ಕಾಯ್ತಾ ಇರುವ ಅವಶ್ಯಕತೆ ಇರುವುದಿಲ್ಲ. ಇದರಿಂದಾಗಿ ಇನೋವೇಷನ್, ಸಮಯಕ್ಕೆ ತಕ್ಕ ಹಾಗೆ ಹೊಸ ನಾವೀನ್ಯತೆಗಳನ್ನು ತರಬಹುದು. ಇನ್ನು ಮುಂದಿನ ವಿಚಾರ, ಸುಪ್ರೀಂ ಕೋರ್ಟ್ ಟರ್ಮ್ಸ್ ಸ್ಯಾಂಡ್ ಮೈನಿಂಗ್ ಮಾಫಿಯಾ ಆಸ್ ಮಾಡರ್ನ್ ಡಕಾಯ್ಟ್ಸ್. ಚಂಬಲ್ ನದಿ ಅಲ್ಲಿ ಮರಳು ಮಾಫಿಯಾ ಇದೆ, ಸ್ಯಾಂಡ್ ಮೈನಿಂಗ್ ಮಾಫಿಯಾ. ಸುಪ್ರೀಂ ಕೋರ್ಟು ಇವರು ಆಧುನಿಕ ಕಾಲದ ಡಕಾಯಿತರು ಅಂತ ಹೇಳ್ತಾ ಇದೆ. ಅಂತಂದರೆ ಈ ಗುಂಪು ಒಂದು ಮಾಫಿಯಾ ಅಧಿಕಾರಿಗಳ ಮೇಲೆ, ಪೊಲೀಸರ ಮೇಲೆ, ಫಾರೆಸ್ಟ್ ಆಫೀಸರ್ಸ್ ಮೇಲೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಹಲ್ಲೆ ನಡೆಸ್ತಾನೆ ಬಂದಿದೆ. ಕಾನೂನಿನ ಬಗ್ಗೆ ಸ್ವಲ್ಪನೂ ಭಯನೇ ಇಲ್ಲ ಅವರಿಗೆ ಅಂತ ಕೋರ್ಟು ಆತಂಕ ವ್ಯಕ್ತಪಡಿಸ್ತಾ ಇದೆ. ಮಾಡರ್ನ್ ಡಕಾಯ್ಟ್ಸ್ ಆಫ್ ಚಂಬಲ್ highlighted their extreme violence and lack of fear, noting that they even attack government officials with impunity. ಇದರಿಂದಾಗಿ ಬರೀ ಅಟ್ಯಾಕ್ ಆಗೋದು ಮಾತ್ರ ಅಲ್ಲ, ಇಡೀ ಒಂದು ಪರಿಸರ ವ್ಯವಸ್ಥೆಗೆ, ಬಯೋಡೈವರ್ಸಿಟಿ, ಅಕ್ರಮ ಗಣಿಗಾರಿಕೆಯಿಂದ
ಅಲ್ಲಿನ ಪರಿಸರ ವ್ಯವಸ್ಥೆ ನಾಶ ಆಗ್ತಾ ಇದೆ. ಮತ್ತು ಘರಿಯಾಲ್ ಅನ್ನುವಂಥ ಒಂದು ಮೊಸಳೆ, ಇಟ್ ಸಿವಿಯರ್ಲಿ ಅಫೆಕ್ಟ್ಸ್ ನ್ಯಾಷನಲ್ ಚಂಬಲ್ ಘರಿಯಾಲ್ ಸ್ಯಾಂಕ್ಚುರಿ. ಇಲ್ಲಿರುವಂಥ ಘರಿಯಾಲ್ ಸ್ಯಾಂಕ್ಚುರಿಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಒಂದು ಕಂಟಕ ಎದುರಾಗಿದೆ ಅಂತ ಹೇಳ್ಬೋದು. ವಿಚ್ ಇಸ್ ಅ ಕ್ರಿಟಿಕಲ್ ಹ್ಯಾಬಿಟ್ಯಾಟ್ ಫಾರ್ ಎಂಡೇಂಜರ್ಡ್ ಸ್ಪೀಶೀಸ್. ಘರಿಯಾಲ್ ಅಂತಂದರೆ ಮೊಸಳೆ ಥರ, ಅದರ ಇಮೇಜನ್ನು ನೋಡಿ ಸರ್ಚ್ ಮಾಡಿ ನೋಡಿ ಬೇಕಿದ್ರೆ. ಘರಿಯಾಲ್. ಮತ್ತು ಬ್ರೇಕ್ ಡೌನ್ ಆಫ್ ಲಾ ಎನ್ಫೋರ್ಸ್ಮೆಂಟ್. ದ ಕೋರ್ಟ್ ಕ್ರಿಟಿಸೈಸ್ ದಿ ಸ್ಟೇಟ್ಸ್ ಇನ್ಎಬಿಲಿಟಿ ಟು ಕಂಟ್ರೋಲ್ ದಿ ಮಾಫಿಯಾ. ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ಈ ಮಾಫಿಯಾವನ್ನು ನಿಯಂತ್ರಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿಬಿಟ್ಟಿದೆ. ಇಟ್ ನೋಟೆಡ್ ದಟ್ ಮೈನರ್ಸ್ ಆಫನ್ ಪೊಸೆಸ್ ಬೆಟರ್ ವೆಪನ್ಸ್ ದೆನ್ ದಿ ಪೊಲೀಸ್. ಪೊಲೀಸರಿಗಿಂತ ಈ ದುಷ್ಕರ್ಮಿಗಳ ಹತ್ರನೇ ದೊಡ್ಡ ದೊಡ್ಡ ವೆಪನ್ಗಳಿರುತ್ತೆ, ಲೀಡಿಂಗ್ ಟು ಬ್ರೇಕ್ ಡೌನ್ ಆಫ್ ದಿ ರೂಲ್ ಆಫ್ ಲಾ. ಹಾಗಾಗಿ ಇಡೀ ಒಂದು ಶಾಂತಿ ಸುವ್ಯವಸ್ಥೆ ಕದಡ್ತಾ ಇದೆ ಇಲ್ಲಿ. ಇನ್ನು ಸ್ಟೇ ಆನ್ ಸ್ಯಾಂಕ್ಚುರಿ ಅಲ್ಟ್ರೇಷನ್ಸ್. ಸುಪ್ರೀಂ ಕೋರ್ಟ್ ಸ್ಟೇಡ್ ರಾಜಸ್ಥಾನ್ ಗೌರ್ಮೆಂಟ್ ನೋಟಿಫಿಕೇಶನ್ ದಟ್ ಸಾಟ್ ಟು ಫ್ರೀ 732 hectares ಆಫ್ ಸ್ಯಾಂಕ್ಚುರಿ ಲ್ಯಾಂಡ್ ಫಾರ್ ಮೈನಿಂಗ್. ಅಂದರೆ ಆ ಅಭಯಾರಣ್ಯದ 732 ಹೆಕ್ಟೇರ್ ಪ್ರದೇಶವನ್ನು ಗಣಿಗಾರಿಕೆಗೋಸ್ಕರ ಮುಕ್ತಗೊಳಿಸ್ಲಿಕ್ಕೆ ಹೊರಟಿದ್ರು. ಆದರೆ ಆ ಆದೇಶಕ್ಕೆ ಈಗ ಕೋರ್ಟ್ ತಡೆಯನ್ನು ನೀಡ್ತಾ ಇದೆ. ದ ಕೋರ್ಟ್ ರೂಲ್ಡ್ ದ್ಯಾಟ್ ಡ್ಯೂ ಪ್ರೊಸೆಸ್ ಅಂಡರ್ ದಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ವಾಸ್ ನಾಟ್ ಫಾಲೋಡ್. ಅಂದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ನಿಯಮಗಳಿತ್ತು, ಆದರೆ ಅದನ್ನು ಇಲ್ಲಿ ಗಾಳಿಗೆ ತೂರ್ಬಿಟ್ಟಿದ್ದಾರೆ, ಫಾಲೋನೇ ಮಾಡಲಿಲ್ಲ ಅಂತ ಕೋರ್ಟ್ ಹೇಳ್ತಾ ಇದೆ. ನೋಡಿ, ಹ್ಯೂಮನ್ ಆ್ಯಂಡ್ ಗವರ್ನೆನ್ಸ್ ಚಾಲೆಂಜಸ್. ಡೆತ್ಸ್ ಆಫ್ ಪೊಲೀಸ್ ಆ್ಯಂಡ್ ಫಾರೆಸ್ಟ್ ಆಫೀಸರ್ಸ್ ಶೋ ದ ಗ್ರಾವಿಟಿ ಆಫ್ ದಿ ಸಿಚುವೇಶನ್. ಮಾಫಿಯಾದಿಂದ ಪೊಲೀಸರು, ಅರಣ್ಯ ಅಧಿಕಾರಿಗಳು ಜೀವ ಕಳ್ಕೊಳ್ತಾ ಇದ್ದಾರೆ. ಇಶ್ಯೂ ಇಸ್ ಕಾಂಪ್ಲೆಕ್ಸ್ ಬಿಕಾಸ್ ಸಮ್ ಲೋಕಲ್ ಕಮ್ಯುನಿಟೀಸ್ ಡಿಪೆಂಡ್ ಆನ್ ಮೈನಿಂಗ್ ಫಾರ್ ದರ್ ಡೈಲಿ ಲೈವ್ಲಿಹುಡ್. ಸಮಸ್ಯೆ ಬರೋದು ಯಾವಾಗ ಅಂತಂದರೆ, ಅಲ್ಲಿರುವಂಥ ಎಷ್ಟೋ ಸ್ಥಳೀಯ ಸಮುದಾಯಗಳು ಜೀವನೋಪಾಯಕ್ಕೋಸ್ಕರ ಈ ಮೈನಿಂಗ್ ಮೇಲೆ ಅವಲಂಬಿತರಾಗಿದ್ದಾರೆ. ಹೀಗಾಗಿ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗ್ತಾ ಇದೆ. ಅಕ್ರಮ ಗಣಿಗಾರಿಕೆ ಇರಬಹುದು, ಮರಳು ಮಾಫಿಯಾ, ತುಂಬ ಕಡೆ ನಾವು ಕೇಳಿರ್ತೇವೆ ಈ ಒಂದು ಮಾಫಿಯಾದ ಬಗ್ಗೆ. ನದಿಯ ಮರಳನ್ನು ಅತಿಯಾಗಿ ತೆಗೆಯೋದ್ರಿಂದ ನದಿಯ ಹರಿವಿನ ಹಾದಿ, ಆ ಫ್ಲೋ ಇರ್ತಾವಲ್ವ, ನದಿ ಹರಿಯೋದು, ಅದು ಹಾದಿ ಬದಲಾಗ್ಬಿಡುತ್ತೆ. ಇದರಿಂದಾಗಿ ಈ ಕಡೆ ಗ್ರೌಂಡ್ ವಾಟರ್ ಲೆವೆಲ್, ಅಂತರ್ಜಲ ಮಟ್ಟ ಕುಸಿಯುತ್ತೆ. ಇನ್ನೊಂದು ಕಡೆ ಜಲಚರಗಳು ಮೊಟ್ಟೆ ಇಡುವಂಥ ಜಾಗ ಆಗಿರುತ್ತೆ ಸ್ಯಾಂಡ್ ಮೈನ್, ಆ ಸ್ಯಾಂಡ್ ಪ್ರದೇಶ, ಅಲ್ಲೇ ಮೈನಿಂಗ್ ಮಾಡೋದ್ರಿಂದ ಮೊಟ್ಟೆ ಇಡುವ ಜಾಗ ಸಹ ನಾಶ ಆಗುತ್ತೆ. ಇಲ್ಲಿ 2 ಶಬ್ದ ಬರುತ್ತೆ. ಇಲ್ಲಿ ಕೊಟ್ಟಿರೋದು ಲೋಟಿಕ್ ಅಂತ. ಲೋಟಿಕ್ ಅಂತಂದ್ರೆ ಹರಿಯುವ ನೀರಿನ ಪರಿಸರ ವ್ಯವಸ್ಥೆ ಅಂತ ಹೇಳ್ತೇವೆ. ನದಿ ಇರಬಹುದು, ತೊರೆ ಇರಬಹುದು, ನೀರು ಹರಿತಾ ಇರೋದು, ಅಲ್ಲೇ ನಿಂತ್ಕೊಂಡಿರೋದಿಲ್ಲ ನೀರು, ಫ್ಲೋ ಆಗೋದು ಲೋಟಿಕ್. ಅದು ಗೊತ್ತಿರಲಿ, ಫ್ಲೋ ಆಗೋದು ಲೋಟಿಕ್. ಅಲ್ಲೇ ನಿಂತ್ಕೊಂಡಿದ್ರೆ ಅದಕ್ಕೆ ಲೆಂಟಿಕ್ ಅಂತ ಕರೀತಾರೆ. ಲೆಂಟಿಕ್ ಇಕೋಸಿಸ್ಟಮ್ ಅಂತಂದ್ರೆ ಅಲ್ಲೇ ನಿಂತ್ಕೊಂಡಿರುತ್ತೆ. ಈಗ ಕೆರೆ ಎಲ್ಲ ಇರ್ತಾವಲ್ವ, ಕೆರೆ ಅಂತಂದ್ರೆ ಅಲ್ಲೇ ಇರುತ್ತೆ, ನೀರು ಹರಿಯೋದಿಲ್ಲ. ಲೋಟಿಕ್ ಅಂತಂದ್ರೆ ಹರಿತಾ ಇರೋದು, ಹರಿಯುವ ನೀರಿನ ಪರಿಸರ ವ್ಯವಸ್ಥೆ ಅಂತ ಹೇಳ್ಬಹುದು. ಚಂಬಲ್ ನದಿ ಅಥವಾ ಯಾವುದೇ ನದಿ ನಾವು ಲೋಟಿಕ್ ಎಕೋಸಿಸ್ಟಮ್ ಅಂಡರಲ್ಲಿ ಕನ್ಸಿಡರ್ ಮಾಡ್ತೇವೆ. ಮತ್ತೆ ಘರಿಯಾಲ್ ಅಂತಂದ್ರೆ ವಿಶ್ವದ ಅತಿ ಉದ್ದವಾದ ಮೊಸಳೆ ತಳಿಯಲ್ಲಿ ಒಂದು. ಮತ್ತೆ ಸಿಹಿ ನೀರಿನಲ್ಲಿ ಮಾತ್ರ ವಾಸ ಮಾಡುತ್ತೆ, ಬದುಕುತ್ತೆ, ಗೊತ್ತಿರಲಿ. ಫ್ರೆಶ್ ವಾಟರ್, ಚಂಬಲ್ ನದಿ ಇವುಗಳ ಸಂರಕ್ಷಣೆಗೆ ಬಹಳ ಪ್ರಮುಖವಾಗಿರುವಂಥ ಪ್ರದೇಶ. ಈಗ ಅಕ್ರಮಣ ಗಣಿಗಾರಿಕೆ ಆಗ್ತಾ ಇರೋದ್ರಿಂದ ಇವುಗಳ ನೈಸರ್ಗಿಕ ಆವಾಸ ಸ್ಥಾನ, ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅಂತ ಏನು ಕರಿತೇವೆ, ಅದು ಹಾಳಾಗ್ತಾ ಇದೆ. ಮತ್ತು ಇನ್ನೊಂದು ವಿಷಯ ನಾವು ನೋಡಬೇಕು, ಗವರ್ನೆನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಕಾನೂನುಗಳನ್ನ ಹೇರೋದ್ರಿಂದ ಅಕ್ರಮ ಗಣಿಗಾರಿಕೆ ನಿಲ್ಲೋದಿಲ್ಲ. ಇಲ್ಲಿನ ಜನರಿಗೆ ಅಲ್ಟರ್ನೇಟಿವ್ ಲೈವ್ಲಿಹುಡ್ ಅಂತ ಅವಾಗ ಹೇಳಿದ್ವಲ್ವಾ, ಪರ್ಯಾಯ ಉದ್ಯೋಗ ಮಾರ್ಗಗಳನ್ನು ತೋರಿಸ್ಕೊಡ್ಬೇಕು. ಇಲ್ದಿದ್ರೆ ಬಡತನದ ಕಾರಣದಿಂದ ಮತ್ತೆ ಮಾಫಿಯಾದ ಕೈಗೊಂಬೆಗಳಾಗ್ತಾರೆ, ಮತ್ತೆ ಮಾಫಿಯಾ ಯಾವುದಾದ್ರೂ ರೀತಿ ಇವರನ್ನು ಉಪಯೋಗ ಮಾಡ್ಕೊಳ್ಳುತ್ತೆ. ಹಾಗಾಗಿ ಜೀವನೋಪಾಯಕ್ಕೆ ಬೇರೆ ಮಾರ್ಗವನ್ನು ಕೊಡಿಸಿದ ಮೇಲೆ ಮಾತ್ರ ಇದಕ್ಕೆ ಒಂದು ಒಳ್ಳೆ ಸೊಲ್ಯೂಷನ್ ಸಿಗಬಹುದು. ಈ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಎದುರಾಗಿರುವಂಥ ಒಂದು ದೊಡ್ಡ ಸವಾಲು ಹೇಳ್ಬೋದು. ಇನ್ನು ಮುಂದಿನ ವಿಚಾರ, ಟ್ರಾನ್ಸ್ಪ್ಲಾಂಟ್ ಕೇರ್ ಇನ್ ಇಂಡಿಯಾ, ರೈಸಿಂಗ್ ನೀಡ್, ವೀಕ್ ಇನ್ಶೂರೆನ್ಸ್ ಸಪೋರ್ಟ್. ಟ್ರಾನ್ಸ್ಪ್ಲಾಂಟ್, ಅಂಗಾಂಗ ಕಸಿ ಅಂತ ಕೇಳಿರ್ಬೋದು ನೀವು. ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 5 ಲಕ್ಷ ಜನರಿಗೆ ಅಂಗಾಂಗ ಕಸಿ, ಅರೌಂಡ್ 5 lakh people in India need transplant annually. This is driven by the rise in non-communicable diseases, NCD, ಅಸಾಂಕ್ರಾಮಿಕ ಅಥವಾ ಸಾಂಕ್ರಾಮಿಕವಲ್ಲದ ರೋಗಗಳು ಅಂತ ಕರೀತೇವೆ. ಉದಾಹರಣೆಗೆ ಡಯಾಬಿಟೀಸು, BP ಅಥವಾ ಹೈಪರ್ ಟೆನ್ಷನ್ನು. ಇದರಿಂದಾಗಿ ಆರ್ಗನ್ ಫೇಲ್ಯೂರ್, ಮಧುಮೇಹ, ರಕ್ತದೊತ್ತಡದಿಂದ ಆರ್ಗನ್ ಫೇಲ್ಯೂರ್ ಆಗುತ್ತೆ. ಅಂಗಾಂಗಗಳು ಅಂದರೆ ತಮ್ಮ ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಡುತ್ತೆ.
ಆವಾಗ ಬೇರೆ ಅಂಗಾಂಗಗಳ ಅವಶ್ಯಕತೆ ಇರುತ್ತೆ. ಬೇರೆ ವ್ಯಕ್ತಿಯಿಂದ ಅಂಗಾಂಗಗಳನ್ನು ಪಡ್ಕೊಂಡು ಕಸಿ ಮಾಡ್ತಾರೆ, ನಮ್ಮ ದೇಹಕ್ಕೆ ಸೇರಿಸ್ತಾರೆ. ಈಗ ನೋಡಿ, ವಿಮೆಯ ಕೊರತೆ. ಈಗ ಎಲ್ಲ ಏನಾಗ್ತಾ ಇದೆ, ಇನ್ಶೂರೆನ್ಸ್, ದೊಡ್ಡ ದೊಡ್ಡ ವಿಮಾ ಯೋಜನೆಗಳಿದೆ, ಆದರೆ ಅವುಗಳಿಂದ ಶಸ್ತ್ರಚಿಕಿತ್ಸೆ ವೆಚ್ಚ ಅಂದರೆ ಸರ್ಜರಿ ಕಾಸ್ಟನ್ನು ಮಾತ್ರ ಅವು ಕವರ್ ಮಾಡ್ತಾ ಇವೆ. ದೇ ಆಫನ್ ಎಕ್ಸ್ಕ್ಲೂಡ್ ಪ್ರೀ ಟ್ರಾನ್ಸ್ಪ್ಲಾಂಟ್ ಕಾಸ್ಟ್. ಡಯಾಲಿಸಿಸ್ ಅಂತ ಮಾಡ್ತಾರೆ, ಅದು ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕಿಂತ ಮೊದಲಾಗೋದು, ಆ ಕಾಸ್ಟಲ್ಲಿ ಕವರ್ ಆಗಿರೋದಿಲ್ಲ. ಮತ್ತು ಪೋಸ್ಟ್ ಟ್ರಾನ್ಸ್ಪ್ಲಾಂಟ್ ಕೇರ್ ಅಂದರೆ ಈಗ ಕಸಿ ಮಾಡಿದ ನಂತರ ಜೀವನ ಪೂರ್ತಿ ಬೇರೆ ಬೇರೆ ಔಷಧಿಗಳನ್ನು ತೆಗೆದುಕೊಳ್ಬೇಕು, ಅವುಗಳು ಸಹ ಆ ಒಂದು ಇನ್ಶೂರೆನ್ಸಲ್ಲಿ ಕವರ್ ಆಗಿರೋದಿಲ್ಲ. ಮತ್ತು ಡೋನರ್ಸ್ ಲಾರ್ಜ್ಲಿ ಅನ್ಪ್ರೊಟೆಕ್ಟೆಡ್. ಇನ್ 2023 ಓವರ್ 15,000 ಡೋನರ್ಸ್ ಫರ್ ಲಿವಿಂಗ್ ಡೋನರ್ಸ್. ಅಂದರೆ 2023ರಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಜನ ಜೀವಂತ ದಾನಿಗಳು, ಲಿವಿಂಗ್ ಡೋನರ್ಸ್. ಅನ್ಫಾರ್ಚುನೇಟ್ಲಿ their medical screening cost and post surgery complications are often not covered by insurance. ಅಂದರೆ ತಪಾಸಣೆ ಇರಬಹುದು ಅಥವಾ ಶಸ್ತ್ರಚಿಕಿತ್ಸೆ ನಂತರ ಏನೇನು ಬೇರೆ ಬೇರೆ ಖರ್ಚಿರುತ್ತೋ ಅದೆಲ್ಲ ವಿಮೆಯಲ್ಲಿ ಅನ್ವಯ ಆಗಿರೋದಿಲ್ಲ. ಹಾಗಾಗಿ ಅವರಿಗೆ ಬಹಳ ಆರ್ಥಿಕ ಹೊರೆ ಅಂತ ಹೇಳ್ಬೋದು. ಇನ್ನು ಮಿಸ್ಸಿಂಗ್ ಮಿಡಲ್ ಪ್ರಾಬ್ಲಮ್ ಆಮೇಲೆ ಸಹ ಕೊಟ್ಟಿದ್ದೇನೆ ಇದ್ರ ಬಗ್ಗೆ. ವೈಲ್ ದಿ ಪುವರ್ ಆರ್ ಕವರ್ಡ್ ಬೈ ದಿ ಗವರ್ಮೆಂಟ್ ಸ್ಕೀಮ್ಸ್, ರಿಚ್ ಕ್ಯಾನ್ ಅಫೋರ್ಡ್ ಪ್ರೈವೇಟ್ ಕೇರ್, ದ ಮಿಡಲ್ ಕ್ಲಾಸ್ ಲ್ಯಾಕ್ಸ್ access to both safety nets, making treatment unaffordable. ಬಡವರಿಗೆ ಸರ್ಕಾರದ ಯೋಜನೆಗಳಿರುತ್ತೆ, ಶ್ರೀಮಂತರಿಗೆ ಸ್ವಂತ ಹಣ ಇರುತ್ತೆ. ಮಧ್ಯಮ ವರ್ಗದವರು ಸರ್ಕಾರಿ ಯೋಜನೆಗಳಿಗೂ ಅರ್ಹರಾಗಿರೋದಿಲ್ಲ, ಖಾಸಗಿ ವೆಚ್ಚ ಶ್ರೀಮಂತರ ಥರ ಅಷ್ಟು ಖರ್ಚು ಮಾಡಲಿಕ್ಕೂ ಅವ್ರ ಹತ್ರ ಆಗಿರೋದಿಲ್ಲ. ಅವರಿಗೆ ಬಹಳ ಸಮಸ್ಯೆ. ಇನ್ನು ಆಯುಷ್ಮಾನ್ ಭಾರತ್, PMJai ಯೋಜನೆ ಅಂತೆಲ್ಲ ನೀವು ಕೇಳಿರಬಹುದು. ಸ್ಕೀಮ್ಸ್ ಲೈಕ್ PMJai ಕವರ್ ಸಮ್ ಟ್ರಾನ್ಸ್ಪ್ಲಾಂಟ್, but the fixed package rates are often insufficient for the full cost and coverage for medicines vary significantly across. ಕೆಲವು ಅಂಗಾಂಗ ಕಸಿಗಳಿಗೆ ಇಲ್ಲಿ ಅವಕಾಶ ಇದೆ PMJai ಯೋಜನೆ ಅಡಿಯಲ್ಲಿ, ಆದರೆ ಅದು ಪೂರ್ಣ ಚಿಕಿತ್ಸೆಗೆ ಸಾಲ್ತಾ ಇಲ್ಲ. ಮತ್ತು ಔಷಧಿಗೆ ಸಂಬಂಧಪಟ್ಟ ಹಾಗೆ, ಮೆಡಿಸಿನ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಥರ ರೇಟ್ಸ್ ಇದೆ. ಇದು ಸಹ ಒಂದು ಅಡೆತಡೆ ಅಂತ ಹೇಳ್ಬೋದು. ಇನ್ನು ಆವಾಗಲೇ ಹೇಳಿದಾಗೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತಂದರೆ ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ, ಅಸಾಂಕ್ರಾಮಿಕ. ಡಯಾಬಿಟಿಸ್ ಇರಬಹುದು, ಹೈಪರ್ ಟೆನ್ಷನ್ ಇರಬಹುದು. ಇದೆಲ್ಲ ಬಹಳ ದಿನ ಇದ್ದರೆ ಕಿಡ್ನಿ ಅಥವಾ ಹಾರ್ಟ್ ಫೇಲ್ಯೂರ್ ಆಗಬಹುದು. ಹಾಗಾಗಿನೇ ಇತ್ತೀಚಿನ ವರ್ಷಗಳಲ್ಲಿ ಟ್ರಾನ್ಸ್ಪ್ಲಾಂಟಿಗೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಮತ್ತು ನೀವು ಯಾವುದೇ ವ್ಯಕ್ತಿ ಗಮನಿಸಿ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಿಂದ ಯಾವುದೊಂದು ಆರ್ಗನನ್ನು ಪಡ್ಕೊಂಡಿರ್ತಾರೆ, ಆದರೆ ಅವರ ದೇಹದಲ್ಲಿ ಆ ಆರ್ಗನ್ ಹೊಸದಾಗಿ ಹೊರಗಡೆಯಿಂದ ಎಂಟರ್ ಆಗಿರೋದು. ಅವಾಗೇನಾಗುತ್ತೆ, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಇರ್ತಾವಲ್ವ, ಇಮ್ಯುನಿಟಿಗೆ ಹೊರಗಡೆಯಿಂದ ಯಾರೇ ಬಂದರೂ ಅದೊಂಥರ ಶತ್ರು ಅದು. ಅವಾಗೇನಾಗುತ್ತೆ, ಬೇರೆಯವರ ದೇಹದಿಂದ ಒಂದು ಆರ್ಗನನ್ನು ಪಡ್ಕೊಂಡಿರ್ತಾರೆ, ಆದರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಗೆ ಬೇರೆ ಯಾರೋ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಅನಿಸ್ಬಿಟ್ರೆ ಅದ್ರ ಮೇಲೆ ದಾಳಿ ಮಾಡಿಬಿಡುತ್ತೆ. ಹಾಗಾಗಿ ಆ ಇಮ್ಯೂನೋ ಸಿಸ್ಟಮ್ ಅಥವಾ ಇಮ್ಯೂನ್ ಸಿಸ್ಟಮನ್ನು ನಾವು ಸಪ್ರೆಸ್ ಮಾಡಬೇಕಾಗತ್ತೆ. ಇನ್ನೊಂದು ಸಾರಿ ಹೇಳ್ತೇನೆ ಬೇಕಿದ್ರೆ. ಒಬ್ಬ ವ್ಯಕ್ತಿ ಇದ್ದಾರೆ A ಅಂತ, ಇನ್ನೊಬ್ಬ ವ್ಯಕ್ತಿ B ಅಂತ ಇದ್ದಾರೆ. A ವ್ಯಕ್ತಿಗೆ B ಅನ್ನೋರು ಒಂದು ಆರ್ಗನನ್ನು ಡೊನೇಟ್ ಮಾಡಿದ್ದಾರೆ. A ವ್ಯಕ್ತಿಗೆ ಡೊನೇಟ್ ಮಾಡಿದ್ದಾರೆ. A ವ್ಯಕ್ತಿಯ ದೇಹದಲ್ಲಿ ಇಮ್ಯುನಿಟಿ ಸಿಸ್ಟಮ್ ಇರುತ್ತೆ, ಎಲ್ಲರ ದೇಹದಲ್ಲೂ ಇದ್ದ ಹಾಗೆ. ಅಂತಂದರೆ ರೋಗ ನಿರೋಧಕ ವ್ಯವಸ್ಥೆ ಇದೆ. ಆ ವ್ಯವಸ್ಥೆಗೆ ಹೊರಗಡೆಯಿಂದ ಏನೇ ಬಂದರೂ, ಅದು ರೋಗಾಣು ಆಗಿರಬಹುದು, ಪ್ಯಾಥೋಜನ್ ಆಗಿರಬಹುದು, ಅಥವಾ ದೇಹಕ್ಕೆ ಏನಾದರೂ ತೊಂದರೆ ಕೊಡ್ಲಿಕ್ಕೆ ಬಂದಿರಬಹುದು ಅಂತ ಅದು ಆಕ್ಟಿವ್ ಆಗಿಬಿಡುತ್ತೆ. ದೇಹದ ರೋಗ ನಿರೋಧಕ ಶಕ್ತಿ ಆಕ್ಟಿವ್ ಆಗಿಬಿಟ್ರೆ ಹೊರಗಡೆಯಿಂದ ಏನು ಬಂದರೂ ಅದು ಅಟ್ಯಾಕ್ ಮಾಡುತ್ತೆ. ಈಗ ಆ್ಯಕ್ಚುಲಿ ಇವ್ರ ದೇಹಕ್ಕೆ ಆ ಒಂದು ಆರ್ಗನ್ ಬೇಕು, ಆ ಒಂದು ಅಂಗ ಬೇಕು, ಆದರೆ ಅದು ಹೊರಗಡೆಯಿಂದ ಬಂದಿರೋದ್ರಿಂದ ಇಮ್ಯುನಿಟಿಗೆ ಅದು ಗೊತ್ತಾಗಿರೋದಿಲ್ಲ ದೇಹಕ್ಕೆ ಬೇಕು ಅಂತ. ಅವಾಗ ಅದು ಅಟ್ಯಾಕ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ಇದು ಅಟ್ಯಾಕ್ ಮಾಡಬಾರ್ದು ಅಂತಂದರೆ, ಆ ಹೊರಗಡೆಯಿಂದ ತೆಗೆದುಕೊಂಡಿರುವಂತಹ ಅಂಗದ ಮೇಲೆ ನಮ್ಮ ದೇಹದ ಇಮ್ಯುನಿಟಿ ಸಿಸ್ಟಮ್ ಅಟ್ಯಾಕ್ ಮಾಡಬಾರ್ದು ಅಂತಂದರೆ ನಮ್ಮ ದೇಹದ ಇಮ್ಯುನಿಟಿ ಸಿಸ್ಟಮನ್ನು ಸಪ್ರೆಸ್ ಮಾಡಬೇಕು. ಸಪ್ರೆಸ್ ಮಾಡಲಿಕ್ಕೆ ಮೆಡಿಸಿನ್ ಕೊಡ್ತಾರೆ. ಆ ಮೆಡಿಸಿನ್ಗೆ ಹೇಳೋದು ಇಮ್ಯುನೋ ಸಪ್ರೆಸೆಂಟ್ಸ್ ಅಂತ. ಏನು, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೊರಗಿಂದ ಬಂದಂತಹ ಹೊಸ ಅಂಗವನ್ನು ಶತ್ರು ಅಂದ್ಕೊಂಡು ಅದರ ಮೇಲೆ ದಾಳಿ ಮಾಡಬಹುದು. ಅದನ್ನು ತಡಿಲಿಕ್ಕೆ ಕೊಡುವಂಥ ಔಷಧಿ ಏನು, ಇಮ್ಯುನೋ ಸಪ್ರೆಸೆಂಟ್ಸ್. ಈಗ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆದರೆ ಈ ಔಷಧಿಯನ್ನು ಜೀವನ ಪೂರ್ತಿ ಅವ್ರು ತೆಗೆದುಕೊಳ್ತಾ ಇರಬೇಕಾಗತ್ತೆ. ಅಂದರೆ ಬೆಲೆ 10,000ದಿಂದ 15,000 ತನಕ ಆಗಬಹುದು ತಿಂಗಳಿಗೆ. ಇನ್ಶೂರೆನ್ಸ್ ಇಲ್ಲದೆ ಇದ್ದರೆ ಅವಾಗೇನಾಗುತ್ತೆ, ಎಷ್ಟು ದಿನ ಅಂತ ಇವರು ಮುಂದೆ ಕಂಟಿನ್ಯೂ ಮಾಡ್ತಾ ಇರ್ತಾರಲ್ವಾ.
ಅವಾಗ ಹಣದ ಕೊರತೆ ಇರೋದ್ರಿಂದ ಔಷಧಿಯನ್ನು ನಿಲ್ಲಿಸಬಹುದು. ಅವಾಗ ತೆಗೆದುಕೊಂಡಿರುವ ಹೊಸ ಅಂಗ ಸಹ ಯಾವುದನ್ನ ಡೊನೇಟ್ ಮೂಲಕ ಪಡ್ಕೊಂಡಿರ್ತಾರೋ ಹೊಸ ಅಂಗ ಸಹ ಹಾಳಾಗುತ್ತೆ. ಇನ್ನು ಲಿವಿಂಗ್ ಡೋನರ್ ಮತ್ತೆ ಡಿಸೀಸ್ಡ್ ಆರ್ ಕ್ಯಾಡಿವರ್ ಡೋನರ್ ಅಂತ ಕರೀತಾರೆ. ಮೃತದಾನಿ, ಜೀವಂತ ದಾನಿ ಅಂತಂದ್ರೆ ಆರೋಗ್ಯವಂತ ವ್ಯಕ್ತಿ ಕಿಡ್ನಿ ಅಥವಾ ಲಿವರ್ನ ಸ್ವಲ್ಪ ಭಾಗವನ್ನು ದಾನ ಮಾಡ್ತಾರೆ. ಮೃತದಾನಿ ಅಂತಂದ್ರೆ ಮಿದುಳು ಅಥವಾ ಬ್ರೈನ್ ಡೆಡ್ ಆದಂತಹ ವ್ಯಕ್ತಿ ಆ ವ್ಯಕ್ತಿಯ ಅಂಗಾಂಗವನ್ನು ಪಡೆಯೋದು. ಮೃತದಾನಿಗಳ ಸಂಖ್ಯೆ ಭಾರತದಲ್ಲಿ ಕಡಿಮೆ ಇದೆ. ಜೀವಂತ ದಾನಿಗಳು ಬೇಕು ಅಂತ ಒಂದು ಡಿಮ್ಯಾಂಡ್ ಜಾಸ್ತಿ ಇದೆ. ಆದರೆ ಅವರಿಗೆ ವಿಮಾ ರಕ್ಷಣೆ ಬೇಕು, ಇನ್ಶೂರೆನ್ಸ್ ಕವರೇಜ್ ಇದ್ರೆ ಮಾತ್ರ ಅವರು ಜಾಸ್ತಿ ಪ್ರಮಾಣದಲ್ಲಿ ಮುಂದೆ ಬರಬಹುದು ಡೊನೇಟ್ ಮಾಡಲಿಕ್ಕೆ. ಮತ್ತೆ ಕಂಟಿನ್ಯೂಮ್ ಆಫ್ ಕೇರ್, ಸತತವಾಗಿ ಆರೈಕೆ ಬೇಕಾಗುತ್ತೆ. ಅಂತಂದ್ರೆ ಕೇವಲ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಸಾಕಾಗೋದಿಲ್ಲ. ರೋಗ ಪತ್ತೆ ಯಾವಾಗ ಆಗುತ್ತೋ ಆವಾಗಿಂದ ಶಸ್ತ್ರಚಿಕಿತ್ಸೆ ನಂತರ ಪುನರ್ವಸತಿ ಅಂತಂದ್ರೆ ಅವರಿಗೆ ಬೇರೆ ವ್ಯವಸ್ಥೆ ಮಾಡೋ ತನಕ ಔಷಧಿಗಳು ಎಲ್ಲದಕ್ಕೂ ಬೆಂಬಲ ಇರಬೇಕು. ಆದರೆ ಭಾರತದ ವಿಮಾ ವ್ಯವಸ್ಥೆಯಲ್ಲಿ ಇನ್ಶೂರೆನ್ಸ್ ಸಿಸ್ಟಮ್ ಅಲ್ಲಿ ಕವರ್ ಆಗ್ತಾ ಇಲ್ಲ. ಮಿಸ್ಸಿಂಗ್ ಮಿಡಲ್ ಪ್ರಾಬ್ಲಮ್ ಅಂತಂದ್ರೆ ಗೊತ್ತಾಗಿದೆ ನೋಡಿ. ಭಾರತದ ಜನಸಂಖ್ಯೆಯಲ್ಲಿ ಸುಮಾರು 30% ಜನ ಯಾವುದೇ ಆರೋಗ್ಯ ವಿಮೆಯನ್ನು ಹೊಂದಿಲ್ಲ. ಅಂತಂದ್ರೆ ಆಯುಷ್ಮಾನ್ ಭಾರತ್ ಪಡೆಯುವಷ್ಟು ಬಡವರೂ ಅಲ್ಲ, ಮತ್ತೆ ಶ್ರೀಮಂತರ ತರ ದುಬಾರಿ ಖಾಸಗಿ ವಿಮೆ ರಿಚ್ ಪೀಪಲ್ಲೂ ಅಲ್ಲ. ಇವರನ್ನ ಮಿಸ್ಸಿಂಗ್ ಮಿಡಲ್ ಕ್ಲಾಸ್ ಅಂತ ಹೇಳ್ತೀವಲ್ವಾ, ಹಾಗೆ ಅವರನ್ನ ಮಿಸ್ಸಿಂಗ್ ಮಿಡಲ್ ಅಂತ ಕರೀತಾರೆ. ಬಡವರು ಅಲ್ಲ, ಶ್ರೀಮಂತರು ಅಲ್ಲ, ಮಿಡಲ್ ಕ್ಲಾಸು. ಹಾಗಾಗಿ ಎರಡೂ ಕಡೆಗೆ ಸಿಗುವಂತಹ ಒಂದು ಬೆನಿಫಿಟ್ ಇವರಿಗೆ ಸಿಗ್ತಾ ಇರೋದಿಲ್ಲ. ಹಾಗಾಗಿ ಏನು ಮಾಡಬೇಕು, ಈ ಇನ್ಶೂರೆನ್ಸ್ ಕಂಪನಿಗಳು ಶಸ್ತ್ರಚಿಕಿತ್ಸೆ ನಂತರ ಸಹ ಔಷಧಿ ವೆಚ್ಚವನ್ನು ಭರಿಸುವ ರೀತಿ IRDAI ಇದು ಇನ್ಶೂರೆನ್ಸ್ಗೆ ಸಂಬಂಧಪಟ್ಟ ಹಾಗೆ ನಿಯಮಗಳನ್ನು ರೂಪಿಸಬೇಕು. ಮತ್ತು ಇಮ್ಯುನೋಸಪ್ರೆಸೆಂಟ್ಸ್ ಅಂತ ಹೇಳಿದ್ನಲ್ವಾ, ನಮ್ಮ ದೇಹದ ಇಮ್ಯುನಿಟಿಯನ್ನು ಸಪ್ರೆಸ್ ಮಾಡುವಂಥ ಔಷಧಿಗಳು ಬೆಲೆಯನ್ನು ಕಡಿಮೆ ಮಾಡಬೇಕು. ಅದಾದಮೇಲೆ ಮುಂದಿನ ವಿಚಾರ ಆರ್ಟೆಮಿಸ್ 2 ಆ್ಯಂಡ್ ದಿ ನ್ಯೂ ಸ್ಪೇಸ್ ರೇಸ್. ಆರ್ಟೆಮಿಸ್ 2 ಅಂತಂದ್ರೆ ಏನು, ಈಗಾಗಲೇ ನಿಮ್ಗೆ ಕೇಳಿದ್ದೀರಿ. ನಾಸಾ ಈಗ ಮೊನ್ನೆ ಉಡಾವಣೆ ಮಾಡಿರುವಂತಹ ಯೋಜನೆ ಆರ್ಟೆಮಿಸ್ 2 1972 ನಂತರ ಮೊದಲ ಬಾರಿಗೆ 4 ಗಗನಯಾತ್ರಿಗಳನ್ನು ಬಿಯಾಂಡ್ ಲೋವರ್ ಅರ್ತ್ ಆರ್ಬಿಟ್ಗೆ ಕಳಿಸಿದ್ದಾರೆ. ಫ್ಲೈ ಬೈ, ಚಂದ್ರನ ಸುತ್ತ ಒಂದು ಸುತ್ತ ಹಾಕೊಂಡು ಬರುತ್ತೆ. ಚಂದ್ರನ ಮೇಲೆ ಇಳಿತಾ ಇಲ್ಲ ಅದು, ಆದರೆ ಮುಂದೆ ಚಂದ್ರಯಾನಕ್ಕೆ ಬೇಕಾದಂತಹ SLS ರಾಕೆಟು, ಓರಿಯನ್ ಕ್ಯಾಪ್ಸೂಲು, ಲೈಫ್ ಸಪೋರ್ಟ್ ಸಿಸ್ಟಮ್ಗಳನ್ನ ಪರೀಕ್ಷೆ ಮಾಡ್ತಾರೆ ಇದರಲ್ಲಿ. ಮತ್ತೆ ನಿನ್ನೆ ನಾವು ಮೊನ್ನೆ ನೋಡಿದ್ವಿ ಅಲ್ವಾ, ಆರ್ಟೆಮಿಸ್ 3 ಅಂತ ಇನ್ನೊಂದಿದೆ. ಅದರ ಮೇಲೆ ಅಲ್ಲಿ ಆ ಒಂದು ಯೋಜನೆಯಲ್ಲಿ ಚಂದ್ರನಲ್ಲಿ ಇಳಿತಾರೆ ಅಂತ. ಆದರೆ ಸ್ವಲ್ಪ ಬದಲಾವಣೆ ಆಗಿದೆ ಈಗ ಯೋಜನೆಯಲ್ಲಿ. ಆರ್ಟೆಮಿಸ್ 3 ಮೂಲಕ ಚಂದ್ರನ ಮೇಲೆ ಇಳಿಬೇಕಾಗಿತ್ತು, ಆದರೆ ಆರ್ಟೆಮಿಸ್ 3 ಏನು ಮಾಡುತ್ತೆ, ಡಾಕಿಂಗ್ ಪರೀಕ್ಷೆಯನ್ನು ನಡೆಸುತ್ತೆ. ಸ್ಪೇಸ್ ಡಾಕಿಂಗ್ ಇಂದಿನ ವರ್ಷ ಸಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿತ್ತು. ಇಸ್ರೋ ನಡೆಸಿತ್ತು ಇದನ್ನು. ಈಗ ಮುಂದೆ ಆರ್ಟೆಮಿಸ್ 3ಯಲ್ಲಿ ಡಾಕಿಂಗ್ ನಡೆಸ್ತಾರೆ. ಆರ್ಟೆಮಿಸ್ 4 ಚಂದ್ರನ ಮೇಲೆ ಮಾನವರನ್ನು ಇಳಿಸುತ್ತೆ. 2028 ಆಗಬಹುದು. ಇನ್ನು ಸ್ಪೇಸ್ ರೇಸ್, ಚೀನಾ ಸಹ 2030 ಹೊತ್ತಿಗೆ ಮಾನವನನ್ನು ಚಂದ್ರನ ಮೇಲೆ ಇಳಿಸಲಿಕ್ಕೆ ಯೋಜಿಸ್ತಾ ಇದೆ. ಹಾಗಾಗಿ ಅಮೆರಿಕ ಚೀನಾದ ನಡುವೆ ಈಗ ಒಂದು ಪೈಪೋಟಿ ಕ್ರಿಯೇಟ್ ಆಗಿದೆ. ಅದಕ್ಕೋಸ್ಕರನೇ ಅಮೆರಿಕ ಆದಷ್ಟು ಬೇಗ ಕಾರ್ಯಕ್ರಮಗಳನ್ನು ಮುಗಿಸ್ತಾ ಹೋಗ್ತಾ ಇದೆ. ಮತ್ತೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ವಾಟರ್ ಐಸ್ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಗಗನಯಾತ್ರಿಗಳಿಗೆ ಇಂಧನಕ್ಕೋಸ್ಕರ, ಕುಡಿಯುವ ನೀರಿಗೋಸ್ಕರ ಅದು ಹೆಲ್ಪ್ ಆಗಬಹುದು. ಲೋವರ್ ಅರ್ತ್ ಆರ್ಬಿಟ್ ಅಂತಂದ್ರೆ ಭೂಮಿಯಿಂದ 160 ಮತ್ತೆ 160 ಸ್ಟಾರ್ಟ್ ಆಗಿ ಸುಮಾರು 2000 ಕಿಲೋಮೀಟರ್ ಪ್ರದೇಶ, ಅದನ್ನು ಏನಂತ ಕರೀತಾರೆ, ಲೋವರ್ ಅರ್ತ್ ಆರ್ಬಿಟ್ ಅಂತ ಕರೀತಾರೆ. ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಹೇಳ್ತೀವಲ್ವಾ, ಅದಿರೋದು ಈ ಒಂದು ರೇಂಜ್ನಲ್ಲಿ. ಆರ್ಟೆಮಿಸ್ 2 ಈಗ ಇದನ್ನು ಮೀರಿ ಸುಮಾರು ಎಷ್ಟು 4 ಲಕ್ಷ ಕಿಲೋಮೀಟರ್ ದೂರ ಅಷ್ಟು ಹೋಗ್ತಾ ಇದೆ. SLS ಮತ್ತೆ ಓರಿಯನ್. SLS ಅಂತಂದ್ರೆ ಸ್ಪೇಸ್ ಲಾಂಚ್ ಸಿಸ್ಟಮ್ ರಾಕೆಟ್. ಇದು ತುಂಬಾ ಹೆಚ್ಚಿನ ಭಾರವನ್ನು ಸಹ ಬಾಹ್ಯಾಕಾಶಕ್ಕೆ ತೆಗೆದುಕೊಂಡು ಹೋಗುತ್ತೆ. ಓರಿಯನ್ ಅಂತಂದ್ರೆ ಗಗನಯಾತ್ರಿಗಳಿರ್ತಾರಲ್ವ, ಅವರು ಕುಳಿತುಕೊಂಡು ಪ್ರಯಾಣಿಸುವಂತಹ ನೌಕೆ, ಕ್ಯಾಪ್ಸುಲ್ ಅಂತ ಕರೀತಾರೆ. ಭೂಮಿಗೆ ಮರಳಬೇಕಾದ್ರೆ ಶಾಖ ಜಾಸ್ತಿ ಆಗುತ್ತೆ, ಅದನ್ನು ತಡೆದುಕೊಳ್ಳೋ ಸಾಮರ್ಥ್ಯ ಓರಿಯನ್ಗೆ ಇದೆ. ಡಾಕಿಂಗ್ ಅಂತಂದ್ರೆ ಏನು, ಆವಾಗ ಬಂದಿತ್ತು ಶಬ್ದ. 2 ವಿಭಿನ್ನ ನೌಕೆಗಳು ಒಂದಕ್ಕೊಂದು ಸೇರ್ಕೊಳ್ಳೋದು ಡಾಕಿಂಗ್ ಅಂತ ಕರೀತಾರೆ. ಮತ್ತೆ ಬೇರ್ಪಡೆ ಆಗೋದು, ಬೇರೆ ಆಗೋದು ಅದಕ್ಕೆ ಅನ್ಡಾಕಿಂಗ್ ಅಂತ ಕರೀತಾರೆ. ಆರ್ಟೆಮಿಸ್ ಯೋಜನೆಯಲ್ಲಿ ಚಂದ್ರನ ಮೇಲೆ ಇಳಿಯುವಂತಹ ಲ್ಯಾಂಡರ್, ಸ್ಪೇಸ್ ಎಕ್ಸ್, ಸ್ಟಾರ್ಶಿಪ್ ಮುಂತಾದವೆಲ್ಲ ಇರ್ತಾವಲ್ವ, ಅದರ ಜೊತೆ ಸೇರ್ಕೊಳ್ಬೇಕಾಗತ್ತೆ. ಅದನ್ನು ಟೆಸ್ಟ್ ಮಾಡ್ತಾರೆ ಮುಂದೆ ಡಾಕಿಂಗ್ ಅಲ್ಲಿ. ಆರ್ಟೆಮಿಸ್ ಅಕಾರ್ಡ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮಗೆ. ಅಂದರೆ ಬಾಹ್ಯಾಕಾಶ ಅನ್ವೇಷಣೆ,
ಸ್ಪೇಸ್ ಎಕ್ಸ್ಪ್ಲೋರೇಷನನ್ನು ಶಾಂತಿಯುತವಾಗಿ ಮತ್ತು ಟ್ರಾನ್ಸ್ಪರೆಂಟ್ ಆಗಿ ನಡೆಸಲಿಕ್ಕೆ ಅಮೆರಿಕದ ನೇತೃತ್ವದಲ್ಲಿ ರೂಪಿಸಲಾದಂತಹ ಒಂದು ಒಪ್ಪಂದ ಇದು. ಏನದು? ಆರ್ಟೆಮಿಸ್ ಅಕಾರ್ಡ್ಸ್. ಭಾರತ ಸಹ ಈ ಒಪ್ಪಂದಕ್ಕೆ ಸಹಿ ಹಾಕಿದೆ 2023ರಲ್ಲಿ. ಅಂತಂದರೆ ಚಂದ್ರನ ಇರುವಂತಹ ರಿಸೋರ್ಸ್ಗಳನ್ನು ಬಳಸಬೇಕಾದ್ರೆ ಕೆಲವು ನಿಯಮಗಳನ್ನು ಇಲ್ಲಿ ಹೇಳಿರ್ತಾರೆ, ಅದನ್ನು ಫಾಲೋ ಮಾಡಬೇಕು. ಮತ್ತು ಚಂದ್ರನಲ್ಲಿ ನೀರು ಸಿಕ್ಕಿದ್ರೆ H2O ಅಂತ ಹೇಳ್ತೇವೆ ನಾವು, ನೀರು ಅಲ್ವಾ. H2O ಅಂತಂದರೆ H2Oದಲ್ಲಿ ಹೈಡ್ರೋಜನ್ ಇರುತ್ತೆ, ಆಕ್ಸಿಜನ್ ಇರುತ್ತೆ. ಹೈಡ್ರೋಜನ್ ಆಕ್ಸಿಜನ್ನು ಬೇರೆ ಮಾಡಿದರೆ ಹೈಡ್ರೋಜನ್ನಿಂದ ರಾಕೆಟ್ಗೆ ಇಂಧನ ಸಿಗುತ್ತೆ, ಆಮ್ಲಜನಕ ಉಸಿರಾಟಕ್ಕೆ ಬಳಸಬಹುದು. ಹಾಗೆ ನೀರು ಸಿಕ್ಕಿದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮಗೊಂದು ಯಶಸ್ಸು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.